ಚುನಾವಣೆ ಹತ್ರ ಬರ್ತಾ ಇದೆ. ಬಹುಶಃ ಈ ವಾರದಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಅದರಲ್ಲೂ ಬಿಜೆಪಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸೋದು ದೆಹಲಿನಲ್ಲಿ. ಅಫ್ಕೋರ್ಸ್ ಇನ್ನೂ ಕೂಡ ಆ ಮೀಟಿಂಗ್ ನಡೀತಾನೇ ಇದೆ. ಅಲ್ಲಿ ಹಲವಾರು ಅಂಶಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಈ ಬಾರಿ ಟಿಕೆಟನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಜೊತೆಗೆ ಈಗ ಹಾಲಿ ಇರುವಂಥವರಿಗೆ ಟಿಕೆಟ್ ಸಿಕ್ಕತ್ತೋ ಸಿಗಲ್ವೋ, ಯಾರು ನಾನ್ ಪರ್ಫಾರ್ಮರ್ಸ್ ಇರ್ತಾರಲ್ಲ, ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ಲ, ಅಂಥವ್ರನ್ನ ದೂರ ಇಡಬೇಕು. ಕೆಟ್ಟ ಹೆಸರು ತೆಗೆದುಕೊಂಡಿರುವಂಥವ್ರು ಯಾರಿದಾರಲ್ಲ ಅಂಥವ್ರನ್ನ ಮುಲಾಜಿಲ್ದೇ ಹೊರಗಡೆ ಇಡಬೇಕು. ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಸೋತವ್ರಿಗೂ ಕೂಡ ಈ ಬಾರಿ ಮತ್ತೆ ಮಣೆ ಹಾಕಿದರೂ ಕೂಡ ಆಶ್ಚರ್ಯ ಇಲ್ಲ. ಗೆದ್ದು ಬಂದಿರುವಂಥವ್ರನ್ನ ಈ ಬಾರಿ ಪಕ್ಕಕ್ಕೆ ಸರಿಸಿದರೂ ಕೂಡ ಆಶ್ಚರ್ಯ ಇಲ್ಲ. ರಾಜ್ಯದ 28 ಕ್ಷೇತ್ರಗಳ ಬಗ್ಗೆಯೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಸಭೆ ನಡೀತಾ ಇದೆ. ಹಾಗಾದರೆ ಸಭೆಯ ಮುಖ್ಯಾಂಶಗಳು ಏನೇನು ಬನ್ನಿ ನೋಡೋಣ. ಅಭ್ಯರ್ಥಿಗಳು ಯಾರಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅಂತಿಮ ತೀರ್ಮಾನವನ್ನ ಪ್ರಧಾನಿಯವರು ಗೃಹ ಸಚಿವರು ತಗೊಳ್ತಾರೆ. ಇವರ ಕ್ರೆಡಿಬಿಲಿಟಿ ಏನು, ಇವ್ರು ಮಾಡಿರೋ ಕೆಲಸ ಏನು, ಯಾರನ್ನ ನಿಲ್ಲಿಸಬೇಕು, ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಪಕ್ಷದ ವರಿಷ್ಠರು ಈಗ ತೀರ್ಮಾನ ತಗೋಬೇಕು. ನೋಡೋಣ ಪಕ್ಷದ ನಾಯಕರು ಏನು ತೀರ್ಮಾನ ಮಾಡ್ತಾರೆ, ತೀರ್ಮಾನಕ್ಕೆ ನಾವೆಲ್ಲ ಬದಲಾಗುತ್ತೆ. ಅಬ್ಕಿ ಬಾರ್ 400, ಅಬ್ಕಿ ಬಾರ್ ಯುದ್ಧಕ್ಕೆ ಅಖಾಡ ಸಜ್ಜಾಗಿದೆ. ಕದನಕ್ಕೆ ಮುಹೂರ್ತ ಫಿಕ್ಸ್ ಆಗಲು ದಿನಗಣನೆ ಶುರುವಾಗಿದೆ. 400ರ ಗುರಿಯತ್ತ ಬಾಣ ಬಿಟ್ಟಿರೋ ಬಿಜೆಪಿ ದೇಶದಲ್ಲಿ ಮತ್ತೊಮ್ಮೆ ಕಮಲ ಬಾವುಟ ಹಾರಿಸಲು ಹುರಿಯಾಳುಗಳನ್ನ ಹಂತ ಹಂತವಾಗಿ ಕಣಕ್ಕಿಳಿಸುತ್ತಿದೆ. ಈಗಾಗಲೇ 195 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿರೋ ಬಿಜೆಪಿ 2ನೇ ಪಟ್ಟಿ ರಿಲೀಸ್ಗೆ ಮ್ಯಾರಥಾನ್ ಮೀಟಿಂಗ್ ನಡೆಸ್ತಾ ಇದೆ. ಇದೇ ಮೀಟಿಂಗ್ನತ್ತ ರಾಜ್ಯ ಬಿಜೆಪಿಯ ಕಣ್ಣು ನೆಟ್ಟಿದೆ. ಯಾಕಂದ್ರೆ ಇದೇ ಸಭೆಯಲ್ಲಿ ಕರ್ನಾಟಕದ 28 ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗೋ ಸಾಧ್ಯತೆ ಇದೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ನಮ್ಮ ಪ್ರಧಾನಿಯವರು ಮತ್ತೆ ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. 400 ಕ್ಷೇತ್ರ ಗೆಲ್ಲೋ ಗುರಿ, ಲೋಕಯುದ್ಧಕ್ಕೆ ಬಿಜೆಪಿ ತಯಾರಿ. ಅಬ್ಕಿ ಬಾರ್ 400. ದೆಹಲಿಯಲ್ಲಿ ಜೋರಾಯಿತು ಬಿಜೆಪಿ ಲೋಕಲ್ ಲೆಕ್ಕಾಚಾರ. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಕುರಿತು ಸಭೆ. ಹ್ಯಾಟ್ರಿಕ್ ಗೆಲುವಿನ ನಗಾರಿ ಬಾರಿಸಲು ಭಾರಿ ಕಸರತ್ತು ನಡೆಸ್ತಾ ಇರೋ ಬಿಜೆಪಿ ಹುರಿಯಾಳುಗಳ ಹುಡುಕಾಟ ಶುರು ಮಾಡಿದೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿಂದು ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೆದಿದ್ದು ರಾಜ್ಯದ 28 ಕ್ಷೇತ್ರಗಳ ಅಭ್ಯರ್ಥಿ ಬಗ್ಗೆ ಚರ್ಚೆಯಾಗಿದೆ. ಸಭೆಯಲ್ಲಿ ರಾಜ್ಯ ನಾಯಕರಾದ ಯಡಿಯೂರಪ್ಪ, ಬಿಎಲ್ ಸಂತೋಷ್, ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಸೇರಿ ಅನೇಕ ನಾಯಕರು ಭಾಗಿಯಾಗಿದ್ರು. ಇಂದಿನ ಸಭೆಯಲ್ಲಿ ಟಿಕೆಟ್ ಬಗ್ಗೆ ಇರೋ ಹಲವು ಗೊಂದಲಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ನಮ್ಮ ಪ್ರಧಾನಿಯವರು ಮತ್ತು ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಬಹುಶಃ ಎಲ್ಲರ ಸಮಕ್ಷಮ ಉಳಿದಂಥ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳು ಯಾರಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅಂತಿಮ ತೀರ್ಮಾನವನ್ನು ಪ್ರಧಾನಿಯವರು ಗೃಹ ಸಚಿವರು ತಗೊಳ್ತಾರೆ. ಒಂದೇ ಸುತ್ತಿನಲ್ಲಿ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಕರ್ನಾಟಕದಿಂದ 11 ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ 11 ಸಂಸದರ ರಿಪೋರ್ಟ್ ಕಳಪೆ ಇದೆ ಅಂತ ಹೇಳಲಾಗ್ತಿದ್ದು ಹಾಲಿ ಸಂಸದರ ಬದಲು ಹೊಸ ಮುಖಗಳಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಇದಲ್ಲದೆ ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ನೀಡಲು ಪಕ್ಷದಲ್ಲೇ ವಿರೋಧವಿದೆ. ಕ್ಷೇತ್ರಗಳಲ್ಲಿ ಸ್ಥಳೀಯ ಶಾಸಕರು, ಕಾರ್ಯಕರ್ತರು ಟಿಕೆಟ್ ನೀಡೋದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ, ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್, ವಿಜಯಪುರ ಸಂಸದ ರಮೇಶ ಜಿಗಜಿಣಗಿ, ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ಸದಾನಂದ ಗೌಡ, ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್, ಕೊಪ್ಪಳ ಸಂಸದ ಸಂಗಣ್ಣ ಕರಡಿ, ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್, ಚಿತ್ರದುರ್ಗ ಸಂಸದ ಎ ನಾರಾಯಣಸ್ವಾಮಿಗೆ ಟಿಕೆಟ್ ನೀಡಬೇಕು ಬೇಡವೋ ಅನ್ನೋ ಬಗ್ಗೆ ಇವತ್ತಿನ ಸಭೆಯಲ್ಲೇ ಚರ್ಚಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಬೀದರ್ನ ಶಾಸಕರು ನಿಮಗೆ ಟಿಕೆಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪತ್ರಗಳನ್ನು ಬರೀತಾ ಇದ್ದಾರೆ ವರಿಷ್ಠರಿಗೆ. ಎಲ್ಲವೂ ಸರಿ ಹೋಗಿದೆ. ವರಿಷ್ಠರು ಎಲ್ಲವೂ ಸರಿಪಡಿಸಿದ್ದಾರೆ. ಇವಾಗ ಎಲ್ಲವೂ ಗೊಂದಲಗಳಿಗೆ ತೆರೆ ಎಳೆದಿದೆ. ಈಗ ಏನೂ ಸಮಸ್ಯೆ ಇಲ್ಲ. ನಿಮಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವರಿಷ್ಠ ನಿರ್ಣಯ ತಗೊಳ್ತಾರೆ.
ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರೋ ನಾಯಕರಿಗೆ ಟಿಕೆಟ್ ನೀಡಬೇಕೆಂಬ ಬೇಡಿಕೆ ಇದೆ. ಹೀಗಾಗಿ ಈ ರೇಸ್ನಲ್ಲಿ ಸಿಟಿ ರವಿ, ಡಾಕ್ಟರ್ ಕೆ ಸುಧಾಕರ್, ಶ್ರೀರಾಮುಲು, ಬಿಸಿ ಪಾಟೀಲ್, ವಿ ಸೋಮಣ್ಣ, ಮಾಧುಸ್ವಾಮಿ, ಮುರುಗೇಶ್ ನಿರಾಣಿ, ರೇಣುಕಾಚಾರ್ಯ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಪ್ಪಚ್ಚು ರಂಜನ್ ಅವರಿಗೆ ಟಿಕೆಟ್ ನೀಡೋ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ. ದಾವಣಗೆರೆ ಜಿಲ್ಲೆ ಸಾಮಾನ್ಯ ಕಾರ್ಯಕರ್ತರ, ಮುಖಂಡರ, ಮತದಾರ ಭಾವನೆಗಳನ್ನು ನಮ್ಮ ನಾಯಕರ ಮುಂದೆ ವ್ಯಕ್ತಪಡಿಸಿದ್ದೀವಿ. ನಾಯಕರೇನು ತೀರ್ಮಾನ ಮಾಡ್ತೀವಿ ಕಾದು ನೋಡೋಣ. ಇನ್ನು ಹಾಸನ, ಕೋಲಾರ ಕ್ಷೇತ್ರ ಜೆಡಿಎಸ್ ಪಾಲಾಗೋ ಸಾಧ್ಯತೆ ಇದೆ. ಮಂಡ್ಯ ಕ್ಷೇತ್ರಕ್ಕಾಗಿ ಜೆಡಿಎಸ್ ಪಟ್ಟು ಹಿಡಿದಿದೆ. ಇತ್ತ ಬೆಂಗಳೂರು ಗ್ರಾಮಾಂತರದಿಂದ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಕಣಕ್ಕಿಳಿಸುವುದು ಖಚಿತ ಎನ್ನಲಾಗಿದೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿಗಳ ಬಗ್ಗೆಯೂ ಇಂದಿನ ದೆಹಲಿ ಮೀಟಿಂಗ್ನಲ್ಲಿ ಸಮಾಲೋಚನೆ ನಡೆಸಲಾಗಿದೆ. ಈಗಾಗಲೇ ಮಂಜುನಾಥ್ ಅವರನ್ನ ಮನವೊಲಿಸಿರುವುದಾಗಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಮಂಜುನಾಥ್ ಅವ್ರನ್ನ ಅವ್ರ ಮನೆಗೆ ಹೋಗಿ ಅವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಮಂಜುನಾಥ್ ಅವರು ಸ್ಪರ್ಧೆ ಮಾಡಬೇಕು ಅಂತೇಳಿ ನಾನು ಕೂಡ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವನ್ನು ಹೇಳಿದ್ದೀನಿ. ಮತ್ತು ಪಕ್ಷದ ವರಿಷ್ಠರು ಈಗ ತೀರ್ಮಾನ ತಗೋಬೇಕು. ನಮ್ಮ ಪಾರ್ಲಿಮೆಂಟ್ ಬೋರ್ಡಲ್ಲಿ ಯಾರ ಹೆಸರು ಆಯ್ಕೆ ಆಗುತ್ತೆ ಅದು ಅಂತಿಮವಾಗಿ ನಿರ್ಣಯ ಆಗ್ತದೆ. ಬಿಜೆಪಿ ಟಿಕೆಟ್ ಸಿಗೋ ವಿಶ್ವಾಸವಿದೆ ಎಂದ ಸಂಸದೆ ಸುಮಲತಾ. ಅತ್ತ ದೆಹಲಿಯಲ್ಲಿ ಟಿಕೆಟ್ ಹಂಚಿಕೆ ಮೀಟಿಂಗ್ ನಡೆಯುತ್ತಿದ್ರೆ ಇತ್ತ ಮಂಡ್ಯದಲ್ಲಿ ಫುಲ್ ಆಕ್ಟಿವ್ ಆಗಿರೋ ಸಂಸದೆ ಸುಮಲತಾ ಬಿಜೆಪಿ ಟಿಕೆಟ್ ಸಿಗೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅದರ ರೆಕಾರ್ಡು, ಅದನ್ನು ಪ್ರತಿ MP ಗೆ ಒಂದು ರೆಕಾರ್ಡ್ ಪಟ್ಟಿ ಅಂತ ಇರುತ್ತೆ, ಅದನ್ನು ನೋಡ್ತಾರೆ. ಇದನ್ನೆಲ್ಲ ನೋಡಿ ಇವರು ನಮ್ಮ ಪಾರ್ಟಿಗೆ ಸರಿ, ಇವರು ಆದರೆ ನಮ್ಮ ವಿನ್ನಬಲ್ ಕ್ಯಾಂಡಿಡೇಟು, ಅಥವಾ ಇವರ ಕ್ರೆಡಿಬಿಲಿಟಿ ಏನು, ಇವ್ರು ಮಾಡಿರೋ ಕೆಲಸ ಏನು, ಇದನ್ನೆಲ್ಲ ನೋಡೇನೆ BJPಯಲ್ಲಿ ಒಂದು ಸೀಟ್ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಖಂಡಿತ ಆ ಒಂದು ಇದನ್ನು ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಬಹುತೇಕ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗೋ ಸಾಧ್ಯತೆ ಇದೆ. ಟಿಕೆಟ್ ಘೋಷಣೆ ಬಳಿಕ ಅಸಮಾಧಾನ ಭುಗಿಲೇಳೋ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಹರೀಶ್, TV9 ನವದೆಹಲಿ.